ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು FA1 ಅಂದರೆ ಪ್ರಥಮ ರಚನಾತ್ಮಕ ಆಕಲನ ಜುಲೈ 2026ಗಾಗಿ LBA ಬೇಸ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು ಸೆಕೆಂಡ್ ಸೆಟ್ನ ಪ್ರಶ್ನೆ ಪತ್ರಿಕೆ ಇದೆ. ಇದಕ್ಕಿಂತ ಮುಂಚೆನೂ ಕೂಡ ಹಾಕಿದ್ದೀನಿ. ಕ್ವಶನ್ಸ್ ತುಂಬ ರಿಪೀಟ್ ಇದ್ದಾವೆ. ಸೊ ಚೆನ್ನಾಗಿ ನೋಡ್ಕೊಂಡು ಹೋದರೆ ಇಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈ ಹಿಂದೆ ಹಾಕಿರ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ಕೊಡ್ತೀನಿ. ಸೊ ಕಷ್ಟ ಅನಿಸಿದರೆ ಪಾಠದ ಪ್ರಶ್ನೋತ್ತರ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ. ಕಕ್ಷಾ 10वीं ವಿಷಯ ತೃತೀಯ ಭಾಷಾ ಹಿಂದಿ, ಅಂಕ 20, ಪ್ರಥಮ ರಚನಾತ್ಮಕ ಆಕಲನ್. ಒಟ್ಟು ಜೂನಲ್ಲಿ 10% ಸಿಲೆಬಸ್ ಕವರ್ ಆಗಬೇಕು, ಜುಲೈದಲ್ಲಿ 15%, ಇಟ್ ಮೀನ್ಸ್ ಟೋಟಲಿ 25% ಆಗಬೇಕು. ಇಟ್ ಮೀನ್ಸ್ 4.2 ಅಂತ ಬರ್ತದೆ. ಅದಕ್ಕಾಗಿ 4 ಪಾಠ, 1 ಪೂರಕ ಪಾಠ. ಅದರಲ್ಲಿ ಮಾತೃಭೂಮಿಗೆ 4 ಅಂಕ 3 ಪ್ರಶ್ನೆ, ಕಾಶ್ಮೀರಿ ಸೇಬ್ಗೆ 4 ಅಂಕ 3 ಪ್ರಶ್ನೆ, ಗಿಲ್ಲುಗೆ 6 ಅಂಕ 3 ಪ್ರಶ್ನೆ, ಅಭಿನವ ಮನುಷ್ಯಗೆ 4 ಅಂಕ 2 ಪ್ರಶ್ನೆ, ಶನಿ ಸಬ್ಸೆ ಸುಂದರ ಗ್ರಹದಿಂದ 2 ಅಂಕ 1 ಪ್ರಶ್ನೆಯನ್ನು ಬಳಕೆ ಮಾಡಿದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದ್ದಾವೆ. ಸೊ ಟೋಟಲ್ 20 ಅಂಕ ಇದ್ದಾವೆ, 12 ಪ್ರಶ್ನೆ ಇದ್ದಾವೆ. ಸ್ಮರಣೆಗೆ 7, ಸಮಜ್ನಾಗೆ 6, ಅಭಿವ್ಯಕ್ತಿಗೆ 7, ಒಟ್ಟು 20 ಅಂಕ. ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಬಳಕೆ ಮಾಡಿರೋದು 7 ಅಂಕ, ಲಘು ಉತ್ತರ 6 ಅಂಕ, ದೀರ್ಘ ಉತ್ತರ 7 ಅಂಕ, ಒಟ್ಟು 20 ಅಂಕ ಇದೆ. ಓಕೆ, ಕಠಿಣತೆಯ ಮಟ್ಟ ನೋಡೋದಾದರೆ ಸರಳವಾಗಿ ಇರ್ತಕ್ಕಂಥ ಪ್ರಶ್ನೆಯನ್ನು ಹೊಂದಿರತಕ್ಕಂಥ ಅಂಕಗಳು 7 ಇದ್ದಾವೆ, ಸಾಧಾರಣ 10 ಇದೆ, ಕಠಿಣ 3 ಇದೆ, ಒಟ್ಟು 20 ಇದೆ. ಸಂಕ್ಷಿಪ್ತವಾಗಿ ಅಂಕ ಹಂಚಿಕೆಯನ್ನು ನೋಡ್ಕೊಂಡು ಬನ್ನಿ. ಮಾತೃಭೂಮಿ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಕಾಶ್ಮೀರಿ ಸೇಬ್ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಗಿಲ್ಲು 1 ಅಂಕದ 2, 4 ಅಂಕದ 1, 3 ಪ್ರಶ್ನೆ 6 ಅಂಕ. ಅಭಿನವ ಮನುಷ್ಯ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ಶನಿ ಸಬ್ಸೆ ಸುಂದರ ಗ್ರಹ 2 ಅಂಕದ ಕೇವಲ 1 ಪ್ರಶ್ನೆ 2 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರೋದು ನಾವು 1 ಅಂಕದ 7, 2 ಅಂಕದ 3, 3 ಅಂಕದ 1, 4 ಅಂಕದ 1, 12 ಪ್ರಶ್ನೆಗಳು, 20 ಅಂಕ. 6ರಿಂದ 10ನೇ ತರಗತಿಯವರೆಗೆ ತೃತೀಯ ಭಾಷೆ ಹಿಂದಿಯ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳು LBAಗಳು ನಮ್ಮ ಕಡೆ ಸಿಗ್ತದೆ. ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯ ಡೈರೆಕ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಆನ್ಸರ್ ಶೀಟ್ಸನ್ನೇ ತೋರಿಸ್ತೀನಿ. प्रथम रचनात्मक आकलन FA1 जुलाई 2026 उत्तर सूची कक्षा 10वीं विषय तृतीय भाषा हिंदी अंक 20 समय 40 मिनट ಅಂತ ಇತ್ತು. ಫಸ್ಟ್ ಮೀನ್ಸ್ ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ ಲಿಖಿಯೇ. ಇಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕು. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಶಾಮ್ ಕಾ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿತ್ತು. ಎ ಸುಬಹ, ಬಿ ದೋಪಹರ್, ಸಿ ಸಾಂಜ್, ಡಿ ರಾತ್. ಸೊ ಶಾಮ್ದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಸುಬಹ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಲೇಖಕ ಅನ್ಯಲಿಂಗ ರೂಪ. ಎ ಲೇಖಿಕಾ, ಬಿ ರಚನಾಕಾರ, ಸಿ ಗ್ರಂಥಕಾರ, ಡಿ ಲೇಖನಿ. ಸರಿಯಾದ ಉತ್ತರ ಆಯ್ಕೆ ಎ ಲೇಖಿಕಾ ಅಂತ ಬರ್ತದೆ. ಇನ್ನು ಅನುರೂಪತ ಕೂಡ ನಾವೇನು ಮಾಡಿದ್ದೀವಿ ಅಂದರೆ 2 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಏನಿತ್ತಪ್ಪ ಅಂತಂದ್ರೆ ಪ್ರಶ್ನೆ 3, ಬಾಯೆ ಹಾತ್ ಮೇ ನ್ಯಾಯ ಪತಾಕ, ದಾಹಿನೇ ಹಾತ್ ಮೇ ಡ್ಯಾಶ್ ಅಂತ ಕೇಳಿದರೆ ಜ್ಞಾನದೀಪ ಅಂತ ಬರೀಬೇಕು. ಪ್ರಶ್ನೆ 4, ಪಹಾಡ ಗಿರಿ ವಾರಿ ಡ್ಯಾಶ್ ಅಂತ ಇದೆ. ಸೊ ವಾರಿ ಅಂದರೆ ಪಾನಿ ಜಲ್ ಅಂತಲೂ ಕೂಡ ಬರೀಬಹುದು. ಥರ್ಡ್ ಮೇನ್ಸ್ಗೆ ಬರೋಣ. ಇಲ್ಲಿ ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೇಕ್ ಪೂರ್ಣ ವಾಕ್ಯ ಮೇ ಲಿಖಿ ಅಂತ ಕೇಳಿದರು. 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಭಾರತ್ ಕೆ ಖೇತ್ ಕೈಸೆ ಹೈ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಭಾರತ್ ಕೆ ಖೇತ್ ಹರೇ ಬರೆ ಅವ್ರ ಸುಹಾನಿ ಹೈ ಅನ್ನೋದು ಉತ್ತರ. ಪ್ರಶ್ನೆ 6, ಲೇಖಕೋ ಕ್ಯಾ ನಜರ್ ಆಯಾ ಅಂತ ಕೇಳಿದ್ದಾರೆ. ಇದು ಕಾಶ್ಮೀರಿ ಸೇಬ್ದಿಂದ ಇರತಕ್ಕಂಥ ಪಾಠ. ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ ಅಂತ ಬರೆದ್ರೆ ಸಾಕು. ಲಾಸ್ಟ್ 1 ಮಾರ್ಕರ್ಲಿರ್ತಕ್ಕಂಥ 3ನೇ ಪ್ರಶ್ನೆ, ಇಟ್ ಮೀನ್ಸ್ 7ನೇ ಪ್ರಶ್ನೆ, ಗಿಲ್ಲು ಸುರಾಹಿ ಪರ್ ಕ್ಯೂ ಲೇಟ್ ಜಾತಾ ಥಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ವೆರಿ ಈಸಿ. ಗಿಲ್ಲು गर्मी के दिनों में गर्मी से बचने के लिए सुराही पर लेट जाता था ಅಂತ ಬರೆದ್ರೆ 1 ಮಾರ್ಕರ್ ಕೊಡ್ತಾರೆ. ಇಷ್ಟು 1 ಅಂಕದ ಪ್ರಶ್ನೆ ಇತ್ತು. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 6 ಅಂಕ. 8ನೇ ಪ್ರಶ್ನೆ, ಮಾತೃಭೂಮಿ ಕಿ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ ಅಂತ ಇತ್ತು. ಸೊ ವೆರಿ ಈಸಿ. ಭಾರತ್ के खेत हरे भरे और सुहाने हैं, वन उपवन फल फूलों से भरे हुए हैं, मातृभूमि के अंदर अपार खनिज संपत्ति भरा हुआ है ಅಂತ ಬರೆದ್ರೆ ಸೊ ನಿಮಗೆ 2 ಅಂಕ ಕೊಡ್ತಾರೆ. ಪ್ರಶ್ನೆ 9ಕ್ಕೆ ಬರೋಣ.
ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ ಅಂತ ಕೇಳಿದ್ದಾರೆ. ಇದು ಕಾಶ್ಮೀರಿ ಸೇಬ್ದಿಂದ ಇರ್ತಕ್ಕಂಥ ಪಾಠ. ಅಂಗಡಿಯವನು ಲೇಖಕನಿಗೆ ಏನು ಹೇಳಿದ ಅಂತ ಕೇಳಿದ್ದಾರೆ. दुकानदार ने लेखक से कहा कि बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी ಅಂತ ಇತ್ತು. ಇನ್ನು ಪ್ರಶ್ನೆ 10. ಇದು ಶನಿ ಸಬ್ಸೆ ಸುಂದರ ಗ್ರಹ ಅಂತಕ್ಕಂಥ ಪೂರಕ ಪಾಠದಿಂದ ಪ್ರಶ್ನೆಯನ್ನು ಕೇಳಿತು. ಶನಿ ಕೋ ಸೌರಮಂಡಲ ಕಾ ಸಬ್ಸೆ ಸುಂದರ ಗ್ರಹ ಕ್ಯೂ ಕಹಾ ಜಾತಾ ಹೇ ಅಂತ ಇತ್ತು. ಶನಿ ಗ್ರಹವನ್ನು ಸೌರಮಂಡಲದ ಅತಿ ಸುಂದರವಾದ ಗ್ರಹನೇ ಅಂತ ಏಕೆ ಕರಿತೀವಿ ಅಂತಕ್ಕದ್ದನ್ನು ಕೇಳಿದರು. इट्स अ वेरी इजी आंसर इतो फ्रेंड्स. शनि के चारों ओर वलय है. प्रकृति ने इस ग्रह के गले में खूबसूरत हार डाल दिए हैं. इन वलय या कंकणों के कारण शनि को सौरमंडल का सबसे सुंदर ग्रह कहा जाता है. ಶನಿಯ 4 ಕಡೆ ವಲಯಗಳಿದ್ದಾವೆ, ಇಟ್ ಮೀನ್ಸ್ ಬಳೆಗಳಿದ್ದಾವೆ. ಈ ಪ್ರಕೃತಿ ಮಾತೆ ಶನಿ ಗ್ರಹದ ಕೊರಳಿನಲ್ಲಿ ಒಂದು ಸುಂದರವಾದ ಹಾರನ್ನು ಏನು ಮಾಡಿದಾಳಪ್ಪ ಅಂದರೆ ಹಾಕಿದ್ದಾರೆ. ಓಕೆ, ಈ ಬಳೆ ಅಥವಾ ಕಂಕಣಗಳ ವ್ಯವಸ್ಥೆಯ ಕಾರಣ, ವಲಯಗಳ ಕಾರಣ ಶನಿಯನ್ನು ಏನಂತೀವಿ, ಸೌರಮಂಡಲದ ಸುಂದರ ಗ್ರಹ ಅಂತಲೇ ಕರೆಯೋದು. 3 ಅಂಕದ ಪ್ರಶ್ನೆ. ಎಸ್, ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಸಮಜಾಯಿए. ನೀವು ಅಭಿನವ ಮನುಷ್ಯ ಪದ್ಯದ ಫಸ್ಟ್ ಆನ್ಸರ್ದಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು. आज की दुनिया विचित्र और नवीन है. ओके, आज के मानव प्रकृति के हर तत्व पर विजय पाया है. पानी, विद्युत और भाप, पवन का ताप मनुष्य के हुक्म पर चढ़ता उतरता है. ಓಕೆ, ಅಲ್ಲಿರ್ತಕ್ಕಂಥ 3 ಪಾಯಿಂಟ್ಸ್ ಇದ್ದಾವೆ ನೋಡಿ. ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ, आज मनुष्य के करों में वारी, विद्युत, भाप बंधे हुए हैं. मानव के हुक्म के अनुसार पवन का ताप चढ़ता और उतरता है और मनुष्य सरितगिरी सिंधु को एक समान लांग सकता है. ಈ 3 ಪಾಯಿಂಟ್ಸ್ಗಳು ಏನು ಮಾಡಬೇಕಾಗಿತ್ತಂದರೆ, ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್, ಈ ಒಂದು ಪಂಕ್ತಿಯ ಆಶಯದಲ್ಲಿ ಆ ಉತ್ತರದಲ್ಲಿ ಪಾಯಿಂಟ್ಸ್ಗಳು ಬರಬೇಕು. ಇನ್ನು 4 ಅಂಕದ ಒಂದು ಪ್ರಶ್ನೆ ಇತ್ತು, 2 ಕೊಟ್ಟಿದ್ದೀವಿ, 2ರಲ್ಲಿ 1 ಬರಬೇಕು. गिल्लू के कार्यकलापों के बारे में लिखिए ಅಂತ ಇತ್ತು. इट्स अ वेरी इजी. गिल्लू लेखिका का ध्यान अपनी ओर आकर्षित करने के लिए उसके पैर तक आकर सर से पर्दे पर चढ़ जाता, फिर उसी तेजी से नीचे उतरता. भूख लगने पर चिक चिक ध्वनि करके लेखिका को सूचना देता था. घर से बाहर जाकर गिलहरियों के झुंड का नेता बनकर उछलता कूदता रहता. ठीक 4 बजे घर लौटकर अपने झूले में झूलता. यह लेखिका को चौंकाने के लिए फूलदानों के फूलों में, पर्दे की चुन्नट में और सोन जूही की पत्तियों में छिप जाता था ಅಂತ ಬರೆದ್ರೆ ಸಾಕು. ಅದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೇಳಿತು, गिल्लू के अंतिम दिनों का वर्णन कीजिए ಅಂತ. यस, गिल्लू की जीवनावधि 2 वर्षों से अधिक नहीं होती. अंतिम दिनों के अवसर पर उसने दिन भर न कुछ खाया और न बाहर गया. जब उसके पंजे ठंडे हो गए थे तब लेखिका ने हीटर जलाकर उष्णता देने का प्रयत्न किया. फिर भी ಪ್ರಥಮ ಕಿರಣ ಕೆ ಸಾಥ್ ಹಿ ವಹ ಚಿರ ನಿದ್ರಾ ಮೇ ಸೋ ಗಯಾ ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಮೇಲೆ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ.